ಗುಬ್ಬಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ರಸ್ತೆ ಚರಂಡಿ ಕಾಮಗಾರಿಗೆ ಶಾಸಕ ಎಸ್.ಆರ್. ಶ್ರೀನಿವಾಸ್ ರವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕ್ಯಾಬಿನೆಟ್ನಲ್ಲಿ ನಿಶ್ಚಯವಾಗಿದ್ದು, ಇದೀಗ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ನಾನು ಸಹ ಕ್ಯಾಬಿನೆಟ್ ಸಭೆಯಲ್ಲಿ ಇದ್ದ ಸಂದರ್ಭದಲ್ಲಿ ಬೇಡ ಎಂದು ವಿರೋಧ ವ್ಯಕ್ತಪಡಿಸಿದ್ದೆ, ಆದರೂ ಸಹ ಒಪ್ಪಿಗೆ ಸೂಚಿಸಿದ್ರು. ಆದರೆ ಇದೀಗ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹಾಗೂ ಬಿಡದಿ ಟೌನ್ಶಿಪ್ಗೆ ಅನುಮತಿ ಕೊಟ್ಟು ಇದೀಗ ಕಾರ್ಯಕರ್ತರನ್ನ ಹೋರಾಟಕ್ಕೆ ಬಿಟ್ಟಿರುವುದು ಎಷ್ಟು ಸರಿ? ಇದೇ ಕಾರಣಕ್ಕೆ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಬರಲು ಕಾರಣ ಎಂದು ತಿಳಿಸಿದ ಅವರು, ನಮ್ಮ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಇಂಜಿನಿಯರ್ಗಳ ಜೊತೆ ಒಡನಾಟ ಇಟ್ಟುಕೊಳ್ಳುವ ಜೊತೆಗೆ ವಾರಕ್ಕೆ 3 ಬಾರಿ ಕರೆ ಮಾಡಿ ಟೆಂಡರ್ ಹಾಕಿಸೋದು, ಗುತ್ತಿಗೆದಾರರ ಬಳಿ ಮಾಹಿತಿ ಪಡೆಯುತ್ತಿದ್ದೇನೆ. ಹಾಗಾಗಿ ಸರ್ಕಾರದ ಯೋಜನೆಗಳನ್ನ ಬಳಸಿಕೊಳ್ಳುತ್ತಿದ್ದೇನೆ. ಯಾರು ನಿರಂತರ ಸಂಪರ್ಕದಲ್ಲಿರ್ತಾರೋ ಅದರ ಮೇಲೆ ಕಾಮಗಾರಿಗಳು ಪೂರ್ಣವಾಗುತ್ತವೆ ಎಂದು ತಿಳಿಸಿದರು. ವರದಿ ಮಂಜುನಾಥ್, ಗುಬ್ಬಿ. ಹಾಗೂ ಹಿಂದುಳಿದಿರ್ತಕ್ಕಂಥ ಭಾಗ ಅಂತ ಹೇಳಿ ಈ ಭಾಗದಲ್ಲಿ ನಾವು ವಸತಿ ಶಾಲೆಯನ್ನ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಇವತ್ತು ಮಾಡ್ತಾ ಇದ್ದೀವಿ. ಶ್ರೀಮತಿ ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ತಾಲೂಕಿನಲ್ಲಿ ಸುಮಾರು 6 ಹೋಬಳಿಗಳಿದ್ದಾವೆ. ನಾವು ಈಗಾಗಲೇ ಆಲ್ರೆಡಿ 5 ಹೋಬಳಿಗಳಲ್ಲಿ ವಸತಿ ಶಾಲೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇನ್ನು ಕಡಬ ಹೋಬಳಿ ಮಾತ್ರ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡಬೇಕಾಗಿದೆ. ಅದನ್ನು ಕೂಡ ಈ ವರ್ಷ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀನಿ. ಮತ್ತು ನಮಗೆ ಬಿಕ್ಕೆಗುಡ್ಡ ಪ್ರಾಜೆಕ್ಟ್ ನಾನು 2004-05ರಲ್ಲಿ ಫಸ್ಟ್ ಟೈಮ್ MLA ಆದಾಗ ಬಿಕ್ಕೆಗುಡ್ಡ ಫಸ್ಟ್ ಟೈಮ್ ನಾನು ಅದನ್ನು ವಸತಿ ಶಾಲೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನ ಬಹುಶಃ ಅದಕ್ಕೆ ಇದುವರೆಗೂ ನಾನು ಜಾಗ ಕೊಡೋಕ್ಕಾಗಿರಲಿಲ್ಲ. ಈ ಸಾರಿ ನಾವು ಜೀವಸಳ್ಳಿ ಕ್ರಾಸಲ್ಲಿ ಅದಕ್ಕೆ ಜಾಗ ಕೊಟ್ಟು ಈಗ ಕಟ್ಟಡದಲ್ಲಿ ನಡೀತಕ್ಕಂಥದ್ದಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಈ ಒಂದು ಶಾಲೆಯನ್ನ ಶ್ರೀಮತಿ ಇಂದಿರಾ ಗಾಂಧಿ ವಸತಿಸಿದ್ದೆ. ಇಲ್ಲಿ ಈ ಭಾಗಕ್ಕೆ ನಾನು ಫಸ್ಟ್ ಟೈಮ್ ಗೆದ್ದಾಗಲೇ ಈಗ ಹೈಸ್ಕೂಲ್ ಮಾಡಿಕೊಟ್ಟಿದ್ದೆ. ಉತ್ತಮವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕೂಡ ಕಟ್ಟಿಕೊಟ್ಟಿದ್ದೆ. ಅವಾಗ ನಾನು 12 ಹೈಸ್ಕೂಲ್ ಮಾಡಿಸಿದ್ದೆ. ಇಡೀ ತಾಲೂಕಲ್ಲಿ 12 ಹೈಸ್ಕೂಲು ಮತ್ತು 3 PU ಕಾಲೇಜ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥದ್ದನ್ನ ನಾವು ಮಾಡಿಸಿದ್ದೆ. ಕೆಲಸ ಮಾಡ್ತಾ ಇದ್ದಿದ್ರೆ ನಾವೆಲ್ಲ ಏನಾದ್ರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ವಿದ್ಯೆಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಗಣಿಬಾಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ನಾವು ಕಳೆದ ಬಾರಿ ಸುಮಾರು 35 ಶಾಲಾ ಕೊಠಡಿಗಳನ್ನ ಎಲ್ಲ ಕಡೆಗೂ ಕೂಡ ಎಲ್ಲೆಲ್ಲಿ ಶಾಲಾ ಕೊಠಡಿಗಳು ಬೇಕಾಗಿದೆ ಅಲ್ಲೆಲ್ಲ ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥ